ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಸ್ನಾನ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಅಕ್ಕ, ನಾನು, ಅಣ್ಣ ಮೂವರು ಸೇರಿಬಿಟ್ಟು ಈಗ ಒಂದು ಫಂಕ್ಷನಿಗೆ ಹೋಗ್ತಾಯಿದ್ದೀವಿ ನೋಡಿ, ಬಸ್ನಲ್ಲಿ. ಹಾಗೆ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡೋಣ ಅಂತ ಇವತ್ತಿನ ಫಂಕ್ಷನ್ನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಈ ವಿಡಿಯೋ ಬಂದುಬಿಟ್ಟು ಅಣ್ಣನ ಮಗಳು ವಿಡಿಯೋ ಮಾಡಿಕೊಂಡು ನನಗೆ ಶೇರ್ ಮಾಡಿದ್ಲು. ಹಾಗಾಗಿ ಈಗ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಎಲ್ಲರೂ ಈಗೇನು ನಾವು ಹೋಗ್ತಾ ಇದ್ದೀವಲ್ಲ ಅದೇ ಫಂಕ್ಷನಿಗೆ ಇವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ ನೋಡಿ. ನಿಮಗೆ ವಿಡಿಯೋನ ಹೇಳಿದ್ನೆಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ಏನು ಫಂಕ್ಷನ್ನು ಏನಂತೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ. ಭಾಳಷ್ಟು ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ, ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕು, ಶೇರು, ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. पंचानन तनुद्भूतान् पंचाक्षर मनुपमान् पंचसूत्र कृतो वंदे पंचाचार्य जगद्गुरुन् ಇವತ್ತಿನ ದಿವಸ ಹಾಸನಾಳ್ ಶ್ರೀ ಗುರು ವೀರಭದ್ರೇಶ್ವರನ ಸ್ವಾಮಿನಾಹ ದೇವತ ಕೃಪಾಶೀರ್ವಾದೇನ ಪ್ರೀತ್ಯರ್ಥಂ ಇವತ್ತಿನ ದಿವಸ ಹೊಸಬಾರಿ ಕವಿತರ ಸಂತ ಮಹಾತ್ಮರ ಕೃಪಾಶೀರ್ವಾದದಿಂದ ಗುರು ಹಿರಿಯರ ಸಾಕ್ಷಿಯಾಗಿ ಬಂಧು ಬಳಗದ ಸಾಕ್ಷಿಯಾಗಿ ಆತ್ಮಸಂತೋಷದಿಂದ ಸಿಂಧನೂರು ತಾಲೂಕಿನ ರಾಯಚೂರು ಜಿಲ್ಲೆಯ ದಿಗಿ ಗ್ರಾಮದ ನಿವಾಸಿಗಳಾಗಿರುವಂತ ಶ್ರೀಮತಿ ಶ್ರೀಮತಿ ಹೇಳ್ರಿ ಶ್ರೀಮತಿ ಅಕ್ಕಮ್ಮ ತೋಟಪ್ಪ ಇವರ ಮಗಳಾಗಿರುವಂತ ಸುಮ ಎಂಬ ಕನ್ಯಾಮಣಿಯನ್ನ ಇವತ್ತಿನ ದಿವಸ ಆತ್ಮಸಂತೋಷದಿಂದ ಮನಸಂತೋಷದಿಂದ ಸಂತೋಷಪೂರ್ವಕವಾಗಿ ಎಲ್ಲರ ಸಮಕ್ಷಮದಲ್ಲಿ ಕನ್ಯೆ ನಿಶ್ಚಯ ಮಾಡಿಕೊಂಡಿರುತ್ತೇವೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಬರೋಬ್ಬರಿ ಐತಿಲ್ಲ? ಸಂತೋಷದಿಂದ ಸಕ್ರಿಯ ಡನ್. ನೀವು ತಗೋಬೇಕ್ರಿ. ಅಡಿಗೆ ಕೊಟ್ಟೇನ 2 ಅಡಿಗೆ ಊಟ ಅಂದ್ರೆ ತಗೋಬೇಕ್ರಿ. ಬೇರೆ ಕೊಡಂಗಿಲ್ಲ. ಗಂಡ ಹೆಂಡತಿರ ತಗೋಬೇಕು. ನಿಮ್ಗೆ ಕಾಣಿಕೆ ಬರಲ್ಲ. 2 ಸಲ ಪುಣ್ಯ 2 ಕಡೆ ಬಂಗಾರ ಕಡೆ ಬಂದ. ಇವತ್ತಿನ ವಿಡಿಯೋದಲ್ಲಿ ಏನು ಫಂಕ್ಷನ್ ಅಂತಂದರೆ ಹೋಳಿಗೆ ಊಟದ ಕಾರ್ಯಕ್ರಮ ನೋಡಿ, ನಮ್ಮ ಅಣ್ಣನ ಮಗಳದು. ಹಾಗಾಗಿ ಆ ಫಂಕ್ಷನಿಗೆ ಸ್ವಲ್ಪ ನಾವು ಲೇಟ್ ಆಗೇ ಬಂದ್ವಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲು ಭಾಳಷ್ಟು ಜನದ ಊಟ ಮುಗ್ದಿತ್ತು ನೋಡಿ. ಇನ್ನೂ ಸ್ವಲ್ಪ ಜನದ ಊಟ ಇತ್ತು. ಹಾಗಾಗಿ ನಾವು ಬಂದುಬಿಟ್ಟು ಮನೆಯೆಲ್ಲ ನೋಡಿ, ಹುಡುಗನ ನೋಡಿ, ಅದಾದ ನಂತರ ಊಟಕ್ಕಾಗಿ ಈಗ ಬಂದ್ವಿ ನೋಡಿ. ಊಟಕ್ಕಾಗಿ ತುಂಬ ವೆರೈಟೀಸ್ ಮಾಡಿಸಿದ್ರು. ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಊಟ ಕೂಡ. ಹೋಳಿಗೆ ಊಟ ಅಂದರೆ ಹೋಳಿಗೆನೇ ಮಾಡಿಸಿರ್ತಾರೆ ನೋಡಿ. ಹಾಗಾಗಿ ಬಿಸಿ ಬಿಸಿ ಹೋಳಿಗೆ ಮಾಡ್ತಾಯಿದ್ರು. ಬಟ್ ನಾನು ಆ ಕಡೆ ಹೋಗಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇಷ್ಟೆಲ್ಲ ಅಡುಗೆ ಇತ್ತು ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಊಟ ಮಾತ್ರ. ಈ ಕಡೆ ನೋಡ್ತಾ ಇರ್ಬೋದು, ಬಂದ ಗೆಸ್ಟೆಲ್ಲ ಸ್ವಲ್ಪ ಜನ ಹೋಗಿಬಿಟ್ಟಿದ್ರು ಊಟ ಮುಗಿಸ್ಕೊಂಡು. ಯಾಕಂದರೆ ನಾವು 2 ಫಂಕ್ಷನಿಗೆ ಅಟೆಂಡ್ ಆಗಿದ್ದೀವಿ ಅವತ್ತು. ಒಂದು ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿಗೆ ಬರೋದ್ರೊಳಗೆ ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ನೋಡಿ. ಈಗ ನಾನು ಬಂದ ತಕ್ಷಣ ಎಲ್ಲರನ್ನೂ ನಾನು ಮಾತಾಡಿಸಿದ್ವಿ, ಅಣ್ಣ, ನಾನು, ಅಕ್ಕ ಎಲ್ಲ. ಹಾಗೆ ಈಗ ನಮ್ಮದು ಕೂಡ ಊಟ ನಡೀತಾ ಇದೆ ನೋಡಿ. ಹಾಗೆ ಒಂದು ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಟ್ರು. ನಾನು ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ನಾನು ಹೋಗಿದ್ದೆ ಲೇಟ್ ಇತ್ತಲ್ಲ. ಹಾಗಾಗಿ ನಾವು ಹೋದ ತಕ್ಷಣ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಈ ರೀತಿಯಾಗಿ ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡಿವಿ ನೋಡಿ ನಾವು. ಯಾಕಂದರೆ ನಮ್ಮನೆ ಫಂಕ್ಷನ್ ಅಂದಮೇಲೆ ನಾವು ಸ್ವಲ್ಪ ಬೇಗನೆ ಬರಬೇಕಾಗಿತ್ತು. ಬಟ್ ಲೇಟ್ ಆಯ್ತು ಅಂತಲೇ ಹೇಳ್ತೀನಿ ನೋಡಿ. ಎಲ್ಲರೂ ಬಂದಿದ್ದರು ಫಂಕ್ಷನಿಗೆ. ಹಾಗಾಗಿ ಎಲ್ಲರನ್ನೂ ಮೀಟಾಗಿ ನಮಗೆ ತುಂಬ ಖುಷಿ ಆಯ್ತು ನೋಡಿ.
ಲೆಫ್ಟ್ ಸೈಡ್ ನಿಂತಿದ್ದಾರಲ್ಲ ಅವ್ರ ಮಗಳದೇ ಇವತ್ತು ಹೋಳಿಗೆ ಊಟ ಕಾರ್ಯಕ್ರಮ ಇತ್ತು ನೋಡಿ. ಈ ಕಡೆ ಬಂದು ನಮ್ಮ ಅಣ್ಣವರಿದ್ದರು, ಅವರು ಕೂಡ ಅಣ್ಣನೇ ಆಗ್ಬೇಕು ನೋಡಿ. ಇಲ್ಲಿ ಬಂದು ವರ ನಿಂತ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು ನೋಡಿ. ಈ ಕಡೆ ಇದ್ದಾರಲ್ಲ ಲೆಫ್ಟ್ ಸೈಡ್ ಅವರು ಎಲ್ಲರೂ ಸೇರಿಬಿಟ್ಟು ಅವರು ಏನಂತಾರೆ ಪದ್ಧತಿ ಪ್ರಕಾರ ಟೊಪ್ಗಿ ಅದೆಲ್ಲ ಹಾಕಿಬಿಟ್ಟು ಶಾಲೆಲ್ಲ ಹಾಕಿರ್ತಾರೆ ನೋಡಿ. ಹಾಗೆ ಅಣ್ಣ ಕೂಡ ಸ್ವಲ್ಪ ಫೋಟೋ ಅದೆಲ್ಲ ತೆಗಿಯಮ್ಮ ಅಂತ ಹೇಳಿದರೆ, ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ನೋಡಿ. ನಾನು ಏನು ಮೆರೂನ್ ಕಲರ್ ಶರ್ಟ್ ಹಾಕಿದ್ರಲ್ಲ ಅವ್ರ ಪಕ್ಕ ಇದ್ರಲ್ಲ ಅವರೇ ಹುಡುಗನ ನೋಡಿ. ಅದಾದ ನಂತರ ನಾವು ಎಲ್ಲರೂ ಸ್ವಲ್ಪ ಲೇಟಾಗೇ ಮನೆಗೆ ಹೊರಟಿದ್ದು ನೋಡಿ. ಹಾಗಾಗಿ ಟೀ ಕುಡಿದ್ಬಿಟ್ಟು ಹೋಗಿ ಅಂತ ಹೇಳಿದರು. ಹಾಗಾಗಿ ಟೀ ಕೂಡ ಅವರು ಎಲ್ಲರಿಗೂ ಕೊಟ್ಬಿಟ್ಟು ನಾವು ಕೂಡ ಕುಡಿದ ನಂತರ ಈಗ ಎಲ್ಲರೂ ಸೇರಿಬಿಟ್ಟು ಮನೆಗೆ ಹೋಗ್ತಾಯಿದ್ದೀವಿ ನೋಡಿ. ಯಾಕಂದರೆ ಒಂದು ಸಂಬಂಧ ನಾವು ಫಿಕ್ಸ್ ಮಾಡ್ತೀವಿ ಅಂತಂದಾಗ ಸ್ವಲ್ಪ ಎಲ್ಲರೂ ಒಂದು ಅನ್ಯೋನ್ಯತೆಯಿಂದ ಮಾತಾಡ್ತಾ ಇರ್ತೀವಿ. ಆವಾಗ ನಮ್ಗೆ ಇವರು ರಿಲೇಷನ್ ಆಗಬೇಕು, ಅವ್ರ ರಿಲೇಷನ್ ಆಗ್ಬೇಕಂತೇಳಿ ನಮಗೆ ಆ ಟೈಮ್ನಲ್ಲಿ ಎಲ್ಲರದು ರಿಲೇಷನ್ ಆಗಬೇಕಲ್ಲ ಅಂಥೇಳಿ ಅಂದ್ಕೊಂಡಿರ್ತೀವಿ ನೋಡಿ. ಹಾಗೆ ಇಲ್ಲಿ ಕೂಡ ಅಣ್ಣ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಹಾಗೆ ವೀಡಿಯೋ ಫೋಟೋಸ್ ಕೂಡ ನಾನೇ ತಗೊಂಡಿದ್ದಿದ್ದನ್ನೆಲ್ಲ. ಹಾಗೆ ಇಲ್ಲಿ ಒಬ್ಬರು ನಮಗೆ ಪರಿಚಯ ಅದರಲ್ಲಿ ಅವ್ರ ಹೆಸರು ಮರ್ತೋಯ್ತು ನನಗೆ, ಬಟ್ ತೋರಿಸ್ತೀನಿ ನೋಡಿ ವೀಡಿಯೋದಲ್ಲಿ. ಕ್ಯಾಪ್ ಏನು ಹಾಕಿದಾರಲ್ಲ ಅವರು, ಪುಟ್ಟಕ್ಕ ಸೀರಿಯಲ್ ಇದೆಯಲ್ಲ ಅದು, ಆ ಸೀರಿಯಲ್ಗೆ ಇವರು ಡೈಲಾಗ್ ಎಲ್ಲ ಬರೀತಾರಂತೆ. ಅಂದರೆ ಈಗೇನು ನಾವು ಹುಡುಗನ ಫಿಕ್ಸ್ ಮಾಡಿದ್ದೀವಲ್ಲ ಅವ್ರ ಫ್ರೆಂಡ್ ಅಂತಿವ್ರೇನೋ. ಹಾಗಾಗಿ ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. ಭಾರಿ ಸ್ಟೈಲಾಗಿ ನಿಂತಿದ್ದ. ತಡಿ ಫೋಟೋ ತೆಗಿತು ನಂದು. ಮೊನ್ನೆ ಒಬ್ಬರು ನನಗೆ ಹೀಗೆ ಕೇಳಿದ್ರು ನೋಡಿ, ಅವ್ರು ಯಾರು ಏನು ಅಂತೇಳಿ ನಾನು ಹೇಳೋದಿಲ್ಲ. ಏನಂತಂದರೆ, ನೀವು ಯೂಟ್ಯೂಬಿಗೆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀರಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ, ಅವ್ರ ಪರ್ಮಿಷನ್ ತೊಗೊಂಡಿರ್ತೀರಾ ಅಂಥೇಳಿ. ಅವರು ಪರ್ಮಿಷನ್ ಕೊಟ್ಟ ನಂತರನೇ ನಾನು ಫೋಟೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ. ಯಾಕಂದರೆ ಒಂದು ಸೋಷಿಯಲ್ ಮೀಡ್ಯಾ ಅಂದಮೇಲೆ ಅವ್ರ ಪರ್ಮಿಷನ್ ಬೇಕಾಗುತ್ತೆ ನನಗೆ. ಹಾಗಾಗಿ ಅವ್ರನ್ನ ಕೇಳಿಬಿಟ್ಟೆ ನಾನು ಪ್ರತಿಯೊಂದು ಫಂಕ್ಷನ್ದಲ್ಲಿ ನಾನು ವೀಡಿಯೋ ಫೋಟೋಸ್ಗಳನ್ನ ಶೇರ್ ಮಾಡ್ತೀನಿ ನೋಡಿ. ನನ್ನ ಮಗಳು 3 ಚಪಾತಿ ಮಾಡ್ಯಾಳ. ನನಗೆ ಬರೋದು ಅಂತೀವ ಫಸ್ಟ್ ಬೀಗ್ರ ಕಳ್ಸಿ ಆಮೇಲೆ ಆರಾಮ ಊಟ ಮಾಡೋದು. ಅಂತೀವ ಊಟ ಹೋಗಲ್ಲ ಆಮೇಲೆ. ಅಲ್ಲತ್ತೆ ನೀನು ಹಂಗೆ ಮಾಡ್ತಿದ್ದಲ್ಲ, ಮತ್ತೆ ಏನು ಮಾಡ ಮತ್ತೆ ಫಸ್ಟ್ ನೀವು ಬಾ ದೊಡ್ಡ ಅಲ್ಲ ಬರ್ತಾಳೆ ನಮ್ಮ ತೇನೆ ಯಾರು ಬರ್ತಾರೆ ಪಾಪ ಎಲ್ಲರಿಗೆ ಬಂದ್ರೆ ಅವ್ರ ತೆಗೆ ಎಲ್ಲರೂ ಎಲ್ಲರೂ ಈಗ ಟ್ರ್ಯಾಕ್ಸ್ ಹತ್ರ ಬಂದೀವಿ ನೋಡಿ. ಬೀಗರು ಕೂಡ ಬಂದರು, ಹುಡುಗ ಕೂಡ ಬಂದರು. ನಮಗೆಲ್ಲರಿಗೂ ಬಾಯ್ ಹೇಳಿಬಿಟ್ಟು ಈಗ ಅವರು ಕೂಡ ಹೊರಡ್ತಾ ಇದ್ದಾರೆ. ಒಂದು ಸ್ವಲ್ಪ ಜನ ಇಲ್ಲೇ ಸಿಂಧನೂರಿನಲ್ಲೇ ಇರ್ತೀವಿ ನೋಡಿ. ಹುಡುಗಿದು ಊರು ಬಂದುಬಿಟ್ಟು ಅಣ್ಣನ ಹೇಳಿದ್ನೆಲ್ಲ, ಇವ್ರು ಬಂದುಬಿಟ್ಟು ಅಕ್ಕ ನೋಡಿ ರೈಟ್ ಸೈಡ್ ಇರೋರು, ಅವ್ರ ಮಗಳದೇ ಈಗ ಹೋಳಿಗೆ ಊಟದ ಕಾರ್ಯಕ್ರಮ ಆಗಿದ್ದು ಇದೇ ಮನೆಗೆ ಕೊಟ್ಟಿದ್ದು ನೋಡಿ. ಹಾಗೆ ಅಕ್ಕನ ಮಗಳ ಮನೆಗೆ ಕೂಡ ಬಂದ್ವಿ ನೋಡಿ ನಾವು. ಇವರು ಕೂಡ ಹಾಯ್ ಹೇಳ್ತಾ ಇದ್ದಾರೆ, ಅಕ್ಕನ ಮೊಮ್ಮಕ್ಕಳು ಇವರೆಲ್ಲ. ಇವ್ರ ಮನೆಗೆ ಬಂದ್ವಿ ನಾವು. ನಂತರ ಸಿಂಧನೂರಿನಲ್ಲಿ ನಮ್ಮ ಸ್ವಲ್ಪ ರಿಲೇಷನ್ಸ್ ಎಲ್ಲ ಇದ್ದಾರೆ ನೋಡಿ. ಅವ್ರನ್ನೂ ಕೂಡ ನಾವು ಮಾತಾಡಿಸ್ಕೊಂಡು ನಂತರ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಂದೆ ನೋಡಿ. ಯಾಕಂದರೆ ಹೋಗಿರ್ತೀವಿ ಅಂದಮೇಲೆ ಒಂದು ಫೋಟೋ ಎಲ್ಲ ತಗೊಂಡು ಬಂದ್ವಿ. ಯಾಕಂದರೆ ಭಾಳ ದಿನವೇ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ. ಇವ್ರ ಮನೆಗಳಿಗೆಲ್ಲ ಹೋಗಿದ್ದು ನಾವು ತುಂಬ ಖುಷಿಪಟ್ಟರು ನೋಡಿ. ಅಣ್ಣ ಅವರೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲಿ ಹತ್ರದಲ್ಲಿತ್ತು. ಹಾಗಾಗಿ ಒಂದು ಫೋಟೋ ನಂತರ ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದ್ವಿ. ಹಾಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ, ಯಾವ ರೀತಿ ಬಂದ್ವು ಅಂತೇಳಿ ತಿಳಿಸಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಸಿಗ್ತೀನಂತ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.